ರಾಧಾ, ಯೋನೇ ಮಾಡ್ತಿದ್ಯಾ? ಈ ಮನೆಯಾಗ ಸೇರ್ಕೊಳ್ಳೋದಕ್ಕೆ ನಿಮ್ಮತ್ತೆನ ಹೋಲಿಸ್ಕೊಳ್ಳೋದಕ್ಕೆ ಏಟೆಲ್ಲ ಆಟ ಕಟ್ಟಬೇಕಿತ್ತು. ಅಂಥದ್ರಲ್ಲಿ ತಲೆ ಉಪಯೋಗಿಸಿ ನಿಮ್ಮತ್ತೆನ ಕೈ ಒಳಗೆ ಹಾಕ್ಕೊಂಡಿದ್ಯಾ. ಈಗ ಏಕಾಏಕಿ ಹೊರಟು ನಿಂತ್ರೆ ಎಲ್ಲ ನೀರ್ಪಾಲಾಗಕ್ಕಿಲ್ವೇ? ಅಮ್ಮ, ನೀನು ಎಲ್ಲ ಪ್ರಶ್ನೆಗೂ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಈಗ ಅತ್ತೆ ಕೇಳೋ ಪ್ರಶ್ನೆಗೆ ನೀನೇನು ಹೇಳಬೇಡ. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಬಾ. ಅತ್ತೆ, ರಾಧಾ, ಲಗೇಜ್ ತಗೊಂಡು ಎಲ್ಲಿ ಹೊರಟಿದ್ದೀರಾ? ಅಯ್ಯಯ್ಯ, ಇದ್ಯಾಕ್ರವ ಇದ್ದಕ್ಕಿದ್ದಂಗೆ ಹಿಂಗೆ ಚೀಲ ಇಟ್ಕೊಂಡು ಎಲ್ಲಿಗೆ ಹೊಂಟ್ರಿ? ಯಾಕವ ರಾಧಾ, ಏನಾಯ್ತು? ಇಷ್ಟು ದಿನ ಎಲ್ಲಿದ್ವೋ ಅಲ್ಲಿಗೆ ವಾಪಸ್ ಹೋಗ್ತಾ ಇದೀವತ್ತೆ. ಇದ್ಯೋನ್ ಸಸಿ ಹಿಂಗಂತವಳೆ? ಯಾಕವ ರಾಧಾ, ಈ ನಿನ್ನ ಅತ್ತೆ ಮನೆಯಾಗಿರೋದಕ್ಕೆ ನಿಂಗೆ ಇಷ್ಟ ಆಗ್ತಾ ಇಲ್ವೇ? ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಅತ್ತೆ. ನಮ್ಮ ಸಂಬಂಧನ ಹೀಗೆ ಉಳಿಸ್ಕೋಬೇಕು ಅಂತ ಆಸೆ, ಅದಕ್ಕೆ ಈ ನಿರ್ಧಾರ. ಅಂದರೆ ನೀವುಗಳಲ್ಲಿದ್ದರೆ ಈ ಸಂಬಂಧ ಉಳಿಯಕ್ಕಿಲ್ಲ ಅಂತ ಹೇಳ್ತಿದ್ಯೇನವ? ಆ ಭಯ ಅಂತೂ ಇದೆ ಅತ್ತೆ. ಈಗ ಕಂಟಿ ಮಾವಂಗೂ ಸ್ನೇಹಂಗೂ ಮದುವೆ ಆಗಿದೆ. ಅವರಿಬ್ಬರು ಖುಷಿಯಾಗಿರೋದು ಬಿಟ್ಟು ನನ್ನನ್ನು ನೋಡಿದಾಗೆಲ್ಲ ನನ್ನಿಂದನೇ ಈ ಹುಡುಗಿ ಜೀವನ ಈಗ ಆಯ್ತಲ್ಲ ಅಂತ ಅವ್ರು ಗಿಲ್ಟ್ ಕಾಡಬಾರ್ದು. ಮತ್ತು ನೀವು ಈ ಹುಡುಗಿಗೆ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ಕಾಗಲಿಲ್ವಲ್ಲ ಅನ್ನೋ ಚಿಂತೆ ನಿಮಗೂ ಕಾಡಬಾರ್ದು. ಅದಕ್ಕೆ ಈ ನಿರ್ಧಾರ ಅತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾವಿನ್ನು ಹೊರಡ್ತೀವಿ. ರಾಧಾ, ನಿನಗೆ ನಮ್ಮಿಂದ ಅನ್ಯಾಯ ಆಗಿದ್ರೂ ನೀನು ನಮ್ಮ ಖುಷಿಗೋಸ್ಕರ ಇಲ್ಲಿಂದ ಹೋಯ್ತೀನಿ ಅಂತ ಹೇಳ್ತಿದ್ಯಾ? ಅದ್ಯಾವ ನಿಂಗೆ ಅದೇಟು ಒಳ್ಳೆ ಬುದ್ಧಿ ಕೊಟ್ಟವನೇ ತಾಯಿ. ಇಲ್ಲವ, ನೀನು ಹೋಗ್ಬಾರ್ದು. ನೀವಿಬ್ರು ಈ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನಿನ್ನ ಜೀವನ ಸರಿ ಹೋಗೋ ಗಂಟ ಈ ಮನೆ ಬಿಟ್ಟು ನೀನು ಹೋಗಂಗಿಲ್ಲ, ಹೋಗ್ಬಾರ್ದು. ಹೋಗಕ್ಕೆ ನಾನು ಬಿಡಕ್ಕೂ ಇಲ್ಲ. ಇಲ್ಲ ಅತ್ತೆ, ನಮ್ಮನ್ನು ತಡಿಬೇಡಿ. ಯಾಕವ ಈಟ್ ಒಂದಾಟ? ನೀನು ಆರೋಗ್ಯ ಸುಧಾರಿಸೋ ಗಂಟನಾದರೂ ಈ ಮನೆಯಾಗೆ ಸಸಿ, ನೀನಾರ ವಸಿ ಉಳ್ಗ್ಯೋಳು. ನನ್ನ ಮಾತು ಅವಳು ಎಲ್ಲಿ ಕೇಳ್ತಾಳದಕ್ಕೆ ಆಗ್ಲಿಂದ ಹೊರಡೋಣ ಅಂತ ಗಂಟು ಬಿದ್ದಿದ್ದಾಳೆ. ಅತ್ತೆ, ಕಂಟಿ ಮಾವ ಸಿಕ್ಕೇ ಸಿಗ್ತಾರೆ ಅನ್ನೋ ದೂರದ ಆಸೆಯಲ್ಲಿ ನಾನು ಈ ಮನೆಗೆ ಬಂದೆ. ಈಗ ವಿಷಯ ಎಲ್ಲ ಅರ್ಥ ಆಗಿದೆ. ಇನ್ನು ನಾನು ಇಲ್ಲಿರೋದು ಸರಿಯಲ್ಲ ಅನಿಸುತ್ತೆ. ಕಂಟಿ ಮಾವ ಮತ್ತು ಸ್ನೇಹ ಇಬ್ಬರು ಚೆನ್ನಾಗಿದ್ದಾರೆ. ನಾನು ಯಾಕೆ ಅವರಿಬ್ಬರು ಮಧ್ಯ ಕಹಿ ನೆನಪಾಗಬೇಕು? ದಯವಿಟ್ಟು ನಮ್ಮನ್ನು ಬಲವಂತ ಮಾಡಬೇಡಿ ಅತ್ತೆ, ನಾವು ಹೊರಡ್ತೀವಿ. ಇಲ್ಲ, ನೀವು ಈ ಮನೆ ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ಆ ಲೆಕ್ಕದಲ್ಲಿ ನೋಡಿದ್ರೆ ನಾನು ನಿಮ್ಮ ಜಾಗದಲ್ಲಿದ್ದೀನಿ. ಹೋಗೋ ಹಾಗಿದ್ರೆ ನಾನು ಹೋಗಬೇಕು. ಅತ್ತೆ ನಿನ್ನ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟು ನಿಮ್ಮಿಬ್ರನ್ನ ಇಲ್ಲಿ ಕರ್ಕೊಂಡ್ಬಂದರು. ಆದರೆ ಅವ್ರ ಕೈ ಈ ಮಾತು ಉಳಿಸ್ಕೊಳಕ್ಕಾಗಲಿಲ್ಲ. ಅದರಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ. ನನಗೆಲ್ಲ ಗೊತ್ತು ಸ್ನೇಹ. ಇದೆಲ್ಲ ಪದೇ ಪದೇ ನೆನಪಾಗಬಾರ್ದು ಅಂತಾನೆ ನಾವು ಇಲ್ಲಿಂದ ಹೋಗೋ ನಿರ್ಧಾರ ಮಾಡಿರೋದು. ನೀವೀಗ ಇಲ್ಲಿಂದ ಹೊರಟೋದ್ರೆ ನಾವು ನಿಮ್ಗೆ ಹೀಗೆ ಮಾಡಿಬಿಟ್ವಿ ಅನ್ನೋ ಪಾಪ ಪ್ರಜ್ಞೆ ಎಲ್ರಿಗೂ ಕಾಡುತ್ತೆ. ಪ್ಲೀಸ್ ರಾಧಾ, ಈ ನಿರ್ಧಾರನ ಇಲ್ಲಿಗೆ ಬಿಟ್ಬಿಡು. ಅಟ್ಲೀಸ್ಟ್ ನಿನ್ನ ಜೀವನಕ್ಕೆ ದಾರಿ ಆಗೋವರೆಗೂ ಆದರೂ ನೀನು ಇಲ್ಲೇ ಇರು ಪ್ಲೀಸ್. ಸ್ನೇಹ ಹೇಳ್ತಿರೋದು ಸರಿಯಾಗೇ ಇದೆ. ಮೊದಲು ನಿನ್ನ ಟ್ರೀಟ್ಮೆಂಟ್ ಮುಗಿದು ಎಲ್ಲ ಸರಿ ಹೋಗಲಿ, ಆಮೇಲೆ ನಿನ್ಗೆ ಇಷ್ಟ ಬಂದಾಗ ಮಾಡುವಂತೆ. ರಾಧಾ, ನೀನು ಇಲ್ಲೇ ಇರಬೇಕು ಪ್ಲೀಸ್. ಸರಿ, ಆದರೆ ಒಂದು ಕಂಡೀಷನ್. ನನ್ನಿಂದ ಈಗ ಆಯ್ತಲ್ಲ ಅಂತ ನೀವು ಕೊರಗ್ದೆಲ್ಲ ಇದ್ದರೆ ನಾನು ಇಲ್ಲಿರ್ತೀನಿ. ಇಲ್ಲ ಅಂದರೆ ಸುಖವಾಗಿರೋ ನಿಮ್ಮಿಬ್ಬರ ಮಧ್ಯೆ ನಾನು ಬಂದಲ್ಲ ಅಂತ ನನಗೆ ನೋವಾಗತ್ತೆ. ಪ್ರೀತಿಸಿ ಮದುವೆ ಆದವರೆಲ್ಲ ಸುಖವಾಗಿರ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು.
ಇದನ್ನ ನಾನು ನಿಂಗೆ ಹೇಗೆ ಹೇಳಬೇಕೋ ಗೊತ್ತಿಲ್ಲ, ಆದರೂ ಹೇಳ್ತಿದ್ದೀನಿ. ನಾನು ಈ ಮನೇಲಿರೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಹಾಗೆ ನನ್ನ ಗುರಿನೇ ಬೇರೆ ಇದೆ. ಇದಕ್ಕೆಲ್ಲ ನೀನು ಅಡ್ಡಿ ಆಗಕ್ಕೆ ಸಾಧ್ಯನೇ ಇಲ್ಲ ರಾಧಾ. ಹಂಗಾರೆ ನಾವೀ ಮನೆಯಾಗಿದ್ದರೆ ನಿಮ್ಗೆ ಯಾರಿಗೂ ತೊಂದರೆ ಆಗಕ್ಕಿಲ್ವೇ? ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಆ ಯೋಚನೆನೂ ಬೇಡ. ಬ್ಯಾಗ್ ಕೊಡಿ, ಬ್ಯಾಗ್ ಕೊಡಿ. ಯಾಕೆ ಮಿಸ್ಸು? ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ? ನಾನೇನು ಮಾಡಿದೆ? ನಾನು ರಾಧಾಗೆ ಈ ಮನೇಲಿ ಇರ್ಬೋದು ಅಂತ ಹೇಳಬೇಕಾದ್ರೆ ನೀವು ಯಾಕೇನು ಮಾತಾಡಲಿಲ್ಲ? ನೀವು ಒಂದು ಮಾತು ಹೇಳಿದ್ರೆ ಅವಳು ಇನ್ನೂ ಖುಷಿ ಪಟ್ಟಿರೋಳು. ಮಾತಾಡಿ ಶ್ರೀ. ನನ್ಗೆ ಅವ್ರು ಇಲ್ಲಿರೋದು ಇಷ್ಟ ಇಲ್ಲ ಮಿಸ್ಸು, ಅದಕ್ಕೆ ಹೇಳಿಲ್ಲ. ಇಷ್ಟ ಇಲ್ಲ ಅಂದರೆ ಏನರ್ಥ? ನನಗೂ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ಆದರೂ ನಾನು ಸಹಿಸ್ಕೊಂಡು ಸುಮ್ಮನೆ ಇಲ್ವಾ? ನಾನು ಈ ಮನೇಲಿ ಇರೋದಕ್ಕೆ ಕಾರಣ ನಮ್ಮವ್ವ, ನೀವು ಕಟ್ಟಿರೋ ತಾಳಿ. ನಾನಿಲ್ಲಿರೋದು ಅನಿವಾರ್ಯ ಶ್ರೀ, ಆದರೆ ಆ ಹುಡುಗಿ ಮನೇಲಿರೋದು ಅಗತ್ಯ. ಅವಳಿಗೆ ಬೇರೆ ಯಾರಿದ್ದಾರೆ ಹೇಳಿ? ನನಗೆ ಅವ್ರು ಇಲ್ಲಿರೋದು ಇಷ್ಟ ಇಲ್ಲ ಮಿಸ್ಸು. ಕೂಗಾಡಬೇಡಿ. ನಾನು ಇಷ್ಟಪಟ್ಟಿದ್ದು ನಿಮ್ಮನ್ನ. ಅವಳೇ ಇಲ್ಲಿಗೆ ಬಂದವಳೆ. ನಾನೇ ಕರ್ಕೊಂಡೋಗ ಅವಳನ್ನ ಅವ್ರ ಊರ್ನಾಗ ಬಿಟ್ಟು ಬರ್ತಿದ್ದೆ. ಅವ್ವಂಗೂ ಬುದ್ಧಿ ಇಲ್ಲ. ನೀವು ಮತ್ತೆ ಅವ್ವ ಒಂದೊಂದ್ಕಿಂತ ಯಾಕೆ ಹಿಂಗೆ ಆಡ್ತಿರೋ ನಂಗಂತೂ ಗೊತ್ತಾಗಿಲ್ಲ. ಶ್ರೀ, ಇದೊಂದು ಹುಡುಗಿ ಜೀವನದ ಪ್ರಶ್ನೆ. ನಿಮಗೊಂದು ಚೂರು ಕಾಳಜಿ ಇಲ್ವಾ? ಅಷ್ಟಕ್ಕೂ ರಾಧಾಗ್ ಹೀಗಾಗಕ್ಕೆ ಕಾರಣ ನೀವೇ. ನಾನಲ್ಲ. ಇದರ ನಂದೇನು ತಪ್ಪಿಲ್ಲ. ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದ್ದೆ ಅವ್ವ ಅವ್ರನ್ನ ಇಲ್ಲಿ ಕರೆಸಿದ್ದು. ನಾನು ಈಗಲೇ ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀನಿ. ಶ್ರೀ, ಈ ವಿಷಯದಲ್ಲಿ ನಾನು ಅವಸರಪಟ್ಟು ಕೂಗಾಡಿ ಏನು ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ಕೋಪ ಪರಿಹಾರನೂ ಅಲ್ಲ. ನೀವು ಒಂದು ಮಾತು ಹೇಳಿದಿದ್ರೆ ರಾಧಂಗೆ ಇನ್ನೂ ಸಮಾಧಾನ ಆಗಿರೋದು. ಏನಂತ ಮಿಸ್? ನೀವು ಇಲ್ಲೇ ಇರಿ, ನಮ್ಗೆ ಯಾವ ತೊಂದರೆನೂ ಇಲ್ಲ ಅಂತ. ಅವ್ರು ಇಲ್ಲಿರೋದು ನಂಗೆ ಯಾಕೋ ಸರಿ ಅನಿಸ್ತಿಲ್ಲ ಮಿಸ್ಸು. ಸರಿ ಅನಿಸ್ತಿಲ್ಲ ಅಂದರೆ ಅವ್ರಿಗೆ ಬೇರೆ ಯಾರಿದ್ದಾರೆ ಶ್ರೀ? ಅವ್ರಿಗೆ ಮಾತು ಕೊಟ್ಟು ಈ ಮನೆ ಕರ್ಸ್ಕೊಂಡಿದ್ದು ನಿಮ್ಮವ್ವ. ಈಗ ಅವ್ರನ್ನ ಬೇರೆ ಎಲ್ಲೋ ಬಿಡೋಕ್ಕಾಗತ್ತಾ? ಆದರೆ ರಾಧಾ ಮನ್ಸಿನಾಗ ಇನ್ನೂ. ಹೌದು, ಅವಳಿಗೆ ಇನ್ನೂ ನಿಮ್ಮ ಮೇಲೆ ಪ್ರೀತಿ ಇದೆ ಗೊತ್ತು. ಆದರೆ ಪಾಪ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಷ್ಟು ಮೆಚೂರ್ಡಾಗಿ ಬಿಹೇವ್ ಮಾಡಿದ್ಲು. ಅವಳು ಮನ್ಸು ಮಾಡಿದಿದ್ರೆ ಎಲ್ಲರ ಮೇಲೆ ಕೂಗಾಡಿ ಕೋಪ ಮಾಡ್ಕೋಬೋದಿತ್ತು. ಶ್ರೀ, ಆ ಹುಡುಗಿಗೆ ಮೋಸ ಆಗಿದೆ ಶ್ರೀ. ಅಟ್ಲೀಸ್ಟ್ ಅವಳಿಗೆ ಆಸರೆ ಆದರೂ ಸಿಗಲಿ. ಕಾಪಿ ನನ್ನ ಕೈಯಲ್ಲಿ ಕಾಪಿ ಹೇಳಿದೆ ಮತ್ತೆ ಮತ್ತೆ ಹೇಳಿದ್ರೆ ಎತ್ತೋಡಕ್ಕೆ. ಸರಿ ಸರಿಗಳಿ ಸರಿ ಸರಿ. ತಗ ನೀನು ಕುಡಿ, ಒಳ್ಳೆ ನಾಟಿ ಸರಿ. ಸಾಕು. ಬಾಬು ಎಣ್ಣೆನ ಬೇಡ ಅನ್ಬಾರ್ದು. 7 ವರ್ಷದ ಪಾಪ ಸುತ್ಕೊಳ್ತದೆ. ಏಯ್, ನಂಗೆ ಪಾಪ ಬಂದು 18 ವರ್ಷ ಹೋಗಿದೆ. ಏನು ಬೇಡ, ನೀ ಅರ್ಥ ಆಗಿಲ್ಲ.
ಓ ಅಕ್ಕನ ಬಗ್ಗೆ ಹೇಳ್ತಿದ್ಯೇ? ಕೋಪ ಮಾಡ್ಕೋಬೇಡ ಮತ್ತೆ ನೀನು. ನಾನೇ ಕೋಪ ಮಾಡ್ಕೊಳ್ಳಿ? ನಾನೀಗ ಹಳೆ ಕಾಳಿ ಅಲ್ಲ, ನಾನೀಗ ಎಮೋಷ್ನಲ್ ಪ್ರಮೋಷನ್ ಏನೂ ಇಲ್ಲ. ಒಂದೇ ಒಂದು ವಿಷಯ ಆಗ್ಬೇಕು. ಯಾವ ವಿಷಯ ಅಲ್ಲ ಅದು? ಯಾಕೆ ಇಲ್ಲಿ ನಮ್ಮ ಅಕ್ಕನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಕಿರೋಕ್ಕಿಲ್ವಾ? ಹಾಗೆ ನಾನು ನನ್ನ ಸಾರಿನ ಬಗ್ಗೆ ಮಾತಾಡಿದ್ರೆ ನೀನು ಕೋಪ ಮಾಡ್ಕೊಳ್ಳೋದು ಸೈಲೆಂಟಾಗಿರ್ಬೇಕು. ಕಲೆ ಅವ್ಳಿಗೇನೋ ನೀನು ತೊಂದರೆ ಕೊಟ್ರೆ ನಾನು ಸುಮ್ಮನೆ ಇರೋಕ್ಕಿಲ್ಲ, ಹೇಳಿದ್ದೀನಿ. ಬಾಬು ನಾನು ಅವಳಿಗೆ ತೊಂದರೆ ಕೊಡೋದ? ನಾನು ರಾಜ, ಅವಳು ರಾಣಿ. ಅವಳು ಯಾವ ನಾನು ತೊಂದರೆ ಕೊಟ್ರೆ ಬೆಂಕಿ ಹಚ್ಬಿಡ್ತೀನಿ. ಈಗಾಗಲೇ ಅನುಭವ ಆಗಿದೆ. ಅವಳ ಬಂಗಾರಿ. ಫೀಲಿಂಗ್ ಮಾಡ್ಕೊಬೇಡ ಮಾವು. ನಿನ್ನ ಮಾಕ್ ನನಗೆ ಸಾನೆ ಕೋಪ ಆಯಿತು. ನಾನು ಜೈಲ್ನಾಗಿದ್ದಾಗ ಯಾರ್ಯಾರು ಹೊಡೆದು ಮುಗಿಸ್ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೆ. ಆ ಲಿಸ್ಟ್ನಾಗ ನೀನು ಇದೆ. ಗಾಬರಿ ಆಗ್ಬೇಡ ಬಾಬು, ನಾನು ಇನ್ನೇನೂ ಮಾಡೋಕ್ಕಿಲ್ಲ. ನಾನು ನಮ್ಮ ಅಕ್ಕ ಬೀದಿನಾಗಿದ್ದಾಗ ನೀನು ಬಾಲ್ ಕೊಟ್ಟಿದ್ಯಾ ಬಾಬು. ಓಹ್ ಸಾರಿ ಬಾಬು. ಬಾಬು ಆದ್ರೂ ಒಂದು ಮಾತು ಹೇಳ್ತೀನಿ. ಏನೋ? ನಮ್ಮ ಅಕ್ಕಂಗೆ ನೀಯತ್ತಿಲ್ಲ. ಸರಿಯಾಗಿ ಹೇಳಿಲ್ಲ. ನೀನು ಜಾಗ ನಾನು ಇದ್ದಿದ್ರೆ ಮಕ್ಕದ ಮೇಲೆ ರಪ್ 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 ಅಂತ ಬಿಟ್ಟು ಹೊಂಟೋಯ್ತಿದ್ದೆ. ನಾನು ಅಷ್ಟೇ ಕಲ, ಅವಳ ಕೆನ್ನೆಗೆ ರಪ್ಪ 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 ಅಂತ ಹೊಡೆದು ಹೊಂಟೋಯ್ತೀನಿ. ಬದುಕಿನಾಗ ಉತ್ತರನೇ ಕೊಡೋಕ್ಕಾಗ್ದಿರೋಂಥ ಪ್ರಶ್ನೆಗಳು ಸಾನೆ ಅವ ಅಂತ ಇವತ್ತು ಗೊತ್ತಾಯ್ತು. ಬೇರೆಯವ್ರ ಖುಷಿಗೋಸ್ಕರ ನಾವು ತ್ಯಾಗ ಮಾಡಲೇಬೇಕು ಅನ್ನೋದು ನನ್ನ ಪ್ರಕಾರ ತ್ಯಾಗ ಅಲ್ವೇ ಅಲ್ಲ. ಮನ್ಸಿನಾಗೆ ನಿಮ್ಮನ್ನ ಇಟ್ಕೊಂಡು ತಾಳಿ ರಾಜನ್ ಕಟ್ಟಿದ್ರೆ ಅದು ಮದುವೆ ಅನ್ಸ್ಕೊತ ಇದ್ದಿಲ್ಲ ಮಿಸ್ಸು. ಇದನ್ನೆಲ್ಲ ನಿಮ್ಮ ತಾವು ಹೇಳೋಕ್ಕಾಗದೆ ಬಿಡೋಕ್ಕಾಗದೆ ಒದ್ದಾಡ್ತೀನಿ. ಇಂಥ ಹೊತ್ನಾಗೆ ಹುಲಿ ಮಂಗ್ಸಿ ಇದ್ದಿದ್ರೆ ನಾವು ಮಾತಾಡ್ಬೋದಿತ್ತು. ಅಯ್ಯಂದ್ರೆ ನಾನು ಗೋಪಾಲಕೃಷ್ಣ. ಗೊತ್ತಾಯ್ತು. ಊಟ ಆಯ್ತಾ? ಇದನ್ನ ಕೇಳೋಕೆ ಫೋನ್ ಮಾಡಿದ್ರಾ? ಅಯ್ಯೋ ಅಲ್ಲಲ್ಲ, ನನ್ನ ಜೊತೆ ಮಾತಾಡೋಕೆ ಯಾರು ಹೇಳಿ. ಭೂಮಿ ಮ್ಯಾಗೆ ಸಾವಿರಾರು ಜನ ಅವ್ರೆ, ಆದರೆ ನನ್ನ ಮಾತು ಕೇಳೋಕೆ ಒಬ್ಬನೂ ಗತಿ ಇಲ್ಲ. ನಾನು ಒಂಥರ ಮೂಳೆ ಪೀಸ್ ಇದ್ದಂಗೆ. ಮೂಳೆ ಗಂಟ್ಕೊಂಡ್ರು ಮಾಂಸನೆಲ್ಲ ತಿಂತಾರೆ, ಆದರೆ ಮೂಳೆ ಕವ್ರೋಕ್ಕೆ ಕಷ್ಟಪಡ್ತಾರೆ. ಏನು ನನ್ನ ಫೀಲಿಂಗ್ನಾಗೆ ಮಾತಾಡ್ತಾವನಲ್ಲ. ನಿಮಗೂ ಹಂಗೆ ಅನ್ನಿಸ್ತಾ ಇರ್ಬೇಕಲ್ಲ? ನಂಗೆ ಹಂಗನ್ಸ್ಬೇಕು. ಅಲ್ಲ, ನಿಮ್ಮ ಮನೆಗೆ ಓಸಿ ಕಿತಾಪತಿ ಆಯ್ತಲ್ಲ, ಅದಕ್ಕೆ ಕೇಳಿದೆ. ನಾನು ನಿಮ್ಮನ್ನೇ ನೋಡೋಕೆ ಬರ್ತಾಯಿದ್ದೆ. ಎಲ್ಲಿದ್ದೀರಿ? ನನ್ನ ಮನೆ ಆಚೆನೇ ಕಾಣಿಸ್ತಾನೆ ಇಲ್ಲ. ಓ ಅಲ್ಲಿ ಕಾರ್ ಪಕ್ಕ ಇದ್ದೀರ, ಬಂದೆ. 1 ಮಿನಿಟ್. ಕೈಯಾಗೆ ಹಿಂದಿ ಬಿದ್ದಿದೆ, ಏನು ಮಾಡೋದು? ಬೇಡ, ನಾಯಿ ಕಚ್ಕೊಂಡ್ರೆ ನನಗೆ ಲಾಸ್ ಕಾಣಿಸುತ್ತೆ. ಕೊಪ್ಪಳ ಕೇಳಿದ್ರೆ ಮನೆಗೆ ಮಜ್ಜಿಗೆ ತಗೊಂಡೋಗ್ತಾ ಇದ್ದೀರಿ ಅಂತ ಹೇಳ್ಬಿಡ. ನಮಸ್ಕಾರ ಅಳಿಯಂದ್ರೆ.
ಇಲ್ಲಿಗೆ ಯಾಕೆ ಬಂದ್ರಿ? ಹೀಗೆ ಹೋಗ್ತಾ ಇದ್ದೆ, ನಿಮ್ಮನ್ನು ನೋಡ್ಬೇಕು ಅನಿಸ್ತು. ಅದು ಅಲ್ಲದೆ ಒಂದು ಮುಖ್ಯವಾದ ವಿಷಯ ಹೇಳೋದಿತ್ತು. ಏನು? ಗಂಡಸರಿಗೆ ಏನಾದ್ರು ಹೇಳ್ಕೋಬೇಕು ಅನಿಸಿದಾಗ ಕೇಳಿಸ್ಕೊಳ್ಳೋಕ್ಕೆ ಕಿವಿನೇ ಇರಬಾರ್ದು ಅಂತ ಶಾಪ ಕೊಟ್ಬಿಟ್ಟವನೆ ದೇವರು. ಅದೇನು ಹೇಳಬೇಕು ಹೇಳಿ. ನಿಮ್ಮ ಮಾತು ಕೇಳಿ ವಿದೇಶಿ ಸರಿಕಿರಿಸ್ದಂಗಾಯ್ತು. ಸ್ನೇಹ ಆಚೆ ಬಂದರೆ ಎಲ್ಲ ಇಳ್ದೋಗ್ತದೆ. ಬೇಪ ತಾನೇ ಕೋಪದಗಳ ಗೊತ್ತು ಅಲ್ಲ, ನಾನು ಅವ್ರಪ್ಪ, ನಾನೇ ಬಿಟ್ಟಿಲ್ಲ ಅವಳು. ಇನ್ನು ನೀವು ಯಾವ ಲೆಕ್ಕ ಹೇಳಿ? ಏನ ಅಂದರೆ ನಿಮ್ಮ ಮೇಲೆ ಅವಳಿಗೆ ಸಾಲೇ ಸಲ್ಗೆ ಇರಬೇಕಲ್ಲ, ಹಾಗೆ ಕೋಪನೂ ಇರಬೇಕು. ಯಾರು ಲಕ್ಕಿ ಹೇಳಿ ಅಂದರೆ ನನಗೆ ಅದು ಯಾವುದೂ ಇಲ್ಲ, ಪ್ರೀತಿ ಇಲ್ಲ, ಕೋಪ ಅಂದೆ, ಒಳ್ಳೆ ಕೋಪ. ಬೇಜನ್ ಕುಡ್ದಂಗೆ ಐತೆ. ಇಲ್ಲ ಅಂದರೆ ಇದು ನಿಜವಲ್ಲೂ ಮನಸ್ಸಿನ ಆಳದಿಂದ ಬರ್ತಾ ಇರೋ ಮಾತು. ನಾನು ಪುಟ್ಟಮ್ಮಿನ ದೂರ ಮಾಡಬಾರ್ದಾಗಿತ್ತು. ಈಗ ಬುದ್ಧಿ ಬಂತ? ಹೋಗಿ ಆ ರಾಕ್ಷಸಿ ಕೈ ಸಿಗಾಕೊಂಡ್ಬಿಟ್ಟಿದ್ದೀನಿ. ನನ್ನ ಮಕ್ಕಳು ಯಾರೂ ನನಗೆ ಮರ್ಯಾದೆನೇ ಕೊಡ್ತಿಲ್ಲ. ಎಲ್ಲ ಮಕ್ಕಳಿಗೂ ಅಪ್ಪಂದ್ರು ಅಂದರೆ ಆಕಾಶ ಒಂದು ಅವಕಾಶ ಅಂತ ಹೇಳ್ಕೊಳ್ತಿರ್ತಾರೆ. ಆದರೆ ನನ್ನ ಮಕ್ಕಳ ಜೀವನದಾಗ ಆಕಾಶ ಅಲ್ಲ, ಅಪ್ಪಗಾಟ ಆಗೋಗ್ಬಿಟ್ಟಿವ್ನಿ. ಸರಿ ಸರಿ, ಅಲ್ಲ ನಾನ್ಯಾಕೆ ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನಿಂತಿದ್ದೀನಿ. ನಿಮ್ಮದು ಒಳ್ಳೆ ಮನಸ್ಸು ಹಳ್ಳಿ ಅಂದರೆ ನಿಮ್ಮ ಥರ ಮನಸ್ಸು ಈ ಮನೇಲಿ ಯಾರಿಗೂ ಇಲ್ಲ. ಗ್ರೇಟ್ ಗ್ರೇಟ್. ಸರ್ ಏನದು ಕೈನಾಗ? ಈ ಕೈನಾಗ? ಹೌದು, ಇದು ಮಜ್ಗೆನಾ? ಹಾಂ, ಮಜ್ಜಿಗೆ. ಅದೇಂದ್ರೆ ನಿಧಾನ ನಿಧಾನ. ಏನಿದು? ಅದು ಏನು ಅಂತ ಹೇಳೋ ಅಷ್ಟರಲ್ಲೇ ಖಾಲಿ ಮಾಡ್ಬಿಟ್ಟಿದ್ದೀರಾ? ಬರೀ ಪ್ಲಾಸ್ಟಿಕ್ಕು ಎಲ್ಲೆಲ್ಲೋ ಬಿಸಾಕ್ಬಾರ್ದು. ಅದೇ ಯಾರ ಹತ್ರನೂ ಏನು ಮಾತಾಡೋಕೆ ಹೋಗ್ಬಿಡಿ, ಸೀದಾ ಹೋಗಿ ಮಕ್ಕೊಂಬಿಡಿ. ಬಾಯ್. ಅದೇಂದ್ರೆ ಹೇಳಿದ ವಿಷಯ ನೆನಪಿನಾಗಿ ಬರೀ ಪೀಸ್ ಹೇಳಿ ಅಂತ. ಬಾಯ್. ಅತ್ತೆ ಕರೆದ್ರಾ? ಹಾಂ ಬರದ, ಬಾ ಕುಂತ್ಕೋ ಬಾ. ಯಾಕ ಬರದ? ಹಿಂಗೆ ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ನಿರ್ಧಾರ ಯಾಕೆ ತಕೊಂಡೆ? ಈ ಅತ್ತೆ ನಾ ಒಂದು ಮಾತು ಕೇಳಬೇಕು ಅಂತಲೂ ಅನ್ನಿಸ್ಲಿಲ್ವೇ ನಿಮಗೆ? ನೀವು ಬೇಡ ಅಂತೀರೋ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ಅತ್ತೆ. ಅದಕ್ಕೆ ನಿಮ್ಗೆ ಹೇಳ್ದೇನೆ ಈ ತೀರ್ಮಾನ ತಗೊಂಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ಅಳ್ಬೇಡ ಬರದ, ಅಳ್ಬೇಡ. ನೋಡು, ನಿನ್ನ ಯಾಕೆ ನಂಗೆ ಎಂಥ ಕೋಪನೂ ಇಲ್ಲ. ಇಲ್ಲ ಅತ್ತೆ, ನಿಮ್ಮ ನಿರ್ಧಾರಗಳು ಯಾವಾಗಲೂ ಸರಿಯಾಗೇ ಇರುತ್ತೆ. ಕಂಟಿ ಮಾವಗೆ ಮದುವೆ ಆಗಿದೆ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಅದನ್ನ ಈಗಲೂ ಅರ್ಗಿಸ್ಕೊಳಕ್ಕಾಗದೆ ತುಂಬ ಸಂಕಟ ಆಗ್ತಿದೆ ಅತ್ತೆ. ನನಗೆ ಯಾಕೆ ಹೀಗಾಯ್ತು? ನಾನು ಏನು ತಪ್ಪು ಮಾಡಿದೆ ಅನ್ನೋದು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ ಅತ್ತೆ. ನೀನು ಏನು ತಪ್ಪು ಮಾಡಿಲ್ಲ ಮಗ, ಸಮಾಧಾನ ಮಾಡ್ಕೊ. ಇದೆಲ್ಲ ನನ್ನಿಂದಲೇ. ಅತ್ತೆ, ನಿಮ್ಗೆ ಹೀಗೆ ಅನ್ನಿಸ್ಬಾರ್ದು ಅಂತಾನೆ ನಾನು ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು. ಈಗೆಲ್ಲ ಸಾಲ್ವ್ ಆಯ್ತಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ?
ಸ್ನೇಹನೂ ತುಂಬ ಒಳ್ಳೆ ಹುಡುಗಿ. ಕಂಟಿ ಮಾವಂಗೂ ಅವಳು ಕಂಡ್ರೆ ತುಂಬ ಇಷ್ಟ. ಅವರಿಬ್ಬರು ಸಂತೋಷವಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನು ಒಳ್ಳೆಯವಳು ಕಣವ, ಅದಕ್ಕೆಯ ನಿಂಗೆ ಎಲ್ಲರೂ ಒಳ್ಳೆಯವ್ರಂಗೆ ಕಾಣಿಸ್ತಾರೆ. ಯಾಕತ್ತೆ ಹೀಗೆ ಹೇಳ್ತಾ ಇದ್ದೀರಾ? ಮುಂದಕ್ಕೆ ಹೋಯ್ತಾ ನಿನಗೆ ಎಲ್ಲ ಗೊತ್ತಾಯ್ತದೆ ಕಣವ. ಇವಳು ಪುಟ್ಟಕ್ಕನ ಮಗಳೇ ಆಗಿದ್ರು ಪುಟ್ಟಕ್ಕಂಗಿರೋ ಒಂದು ಗುಣನೂ ಇವಳನಲ್ಲಿಲ್ಲ. ಇದೆಲ್ಲನೂ ನನ್ನ ಮಗನಿಗೋಸ್ಕರ ತಡ್ಕತ್ತಿದ್ದೀನಿ ಆಟೆಯ. ಈಟು ದಿನ ಈ ಮನೆಯಾಗೆ ಇದ್ಯಾವುದು ಸರಿ ಹೋಗಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ಬಂದ್ಮ್ಯಾಕೆ ಈ ಮನೆ ಮತ್ತೆ ಸರಿ ಹೋಯ್ತದೆ ಅನಿಸ್ತೈತೆ ಕಣವ. ನಮ್ಮತ್ತೆ ಇರೋ ಮನೇಲಿ ಸಮಸ್ಯೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಯಿಂದ ಆಗ ಅನ್ನಿಸ್ತಿದೆ ಅಷ್ಟೆ. ಆ ಪಿರುತಿನ ಹಂಗೆ ಉಳಿಸ್ಕೊಂಡ್ವಾಗ ನಿಂಗೆಲ್ಲ ಕಷ್ಟ ಕಾಲದಾಗೂ ಅದೇ ಪಿರುತಿ ವಿಶ್ವಾಸನೇ ಕೈ ಹಿಡ್ದು ಕಾಪಾಡ್ತೈತೆ. ಅದೇ ಆ ಸ್ನೇಹನ್ ಮಾಡು. ಸ್ಯಾನೆ ಓದ್ಕೊಂಡಿವ್ನಿ ಅಂತ ಹೆಂಗೆ ಕೊಬ್ಬವಳೆ. ಯಾರು ತವ ಹೆಂಗೆ ಮಾತಾಡಬೇಕು, ಹೆಂಗೆ ತಗ್ಗಿ ಬಗ್ಗಿ ನಡಿಬೇಕು, ಯಾರಿಗೆ ಮರ್ವಾದೆ ಕೊಡಬೇಕು ಒಂದು ಗೊತ್ತಿಲ್ಲ ಅವಳಿಗೆ. ಅವಳ ಮಾತಿಗೆ ನೀನು ಮರಳಾಗಬೇಡ. ಬ್ಯಾರೆ ಅವ್ರ ಆಟಕ್ಕೆ ನೀನು ಕಾಯಾಗದು ಬೇಡ. ಹುಷಾರ್. ಸರಿ ಅತ್ತೆ. ಹೋಗವ ಮಲಿಕ ಹೋಗು.